ಆರೋಗ್ಯಕ್ಕೂ ರುಚಿಗೂ ನಂಬರ್ 1 ಅಮ್ಮನ ಕೈಯ ನುಗ್ಗೆ ಸೊಪ್ಪಿನ ಖಾರ ದೋಸೆ ರೆಸಿಪಿಯನ್ನು ತಪ್ಪದೆ ನೋಡಿ. ಬೇರೆ ವಿಧದಲ್ಲಿ ಮಾಡುವಂತಹ ನುಗ್ಗೆ ಸೊಪ್ಪಿನ ದೋಸೆ ಇದು, ಮೊರಿಂಗಾ ಖಾರ ದೋಸೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮುಂಚೆ ನಾನು ಒಂದು ಖಾರ ದೋಸೆ ಹಾಕಿದ್ದೆ, ಅದೇ ರೀತಿಯಾಗಿ ಮಾಡ್ತಾ ಇರೋದು ಅಂತ ಅಂದ್ಕೋಬೇಡಿ. ಆ ಖಾರ ದೋಸೆ ಮೆಂತ್ಯ ಸೊಪ್ಪು, ಅದು ಡಿಫ್ರೆಂಟಾಗಿ ಮಾಡುವಂಥದ್ದು. ಇದರಲ್ಲಿ ಸ್ವಲ್ಪ ಬೇರೆ ಬೇರೆ ಸ್ಪೈಸ್ಗಳನ್ನೆಲ್ಲ, ಮಸಾಲೆಗಳನ್ನೆಲ್ಲ ಉಪಯೋಗಿಸಿದ್ದೀವಿ. ಅದನ್ನು ಈ ರೆಸಿಪಿ ಇದೆ ಬೇರೆ, ಆ ರೆಸಿಪಿನೇ ಬೇರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ನನ್ನ ಈ ಚಾನಲ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅರ್ಧ ಕಪ್ಪಷ್ಟು ದೋಸೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ. ಹುಣಸೆ ಹಣ್ಣನ್ನು ತಗೊಂಡಿದ್ದೀವಿ. ಅದರ ಜೊತೆಗೆ ಅರ್ಧಕ್ಕಿಂತ ಜಾಸ್ತಿ ಕಾಯಿ ತುರಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ, ಚಿಟಿಕೆ ಅರಿಶಿಣ, 1 ಚಮಚದಷ್ಟು ಉದ್ದಿನ ಬೇಳೆ, ತೆಂಗಿನ ಎಣ್ಣೆ ಮತ್ತು ಕಡಲೆಕಾಳು ಗಾತ್ರದಷ್ಟು ಇಂಗು, 1 ಅರ್ಧ ಚಮಚದಷ್ಟು ಧನಿಯಾ, ಅದರ ಚಿಟಿಕೆಯಷ್ಟು ಜೀರಿಗೆ ಮತ್ತು ಮೆಂತ್ಯ. ಇವೆಲ್ಲವನ್ನು ಬೇಕಾಗಿರುವಂತಹ ಸಾಮಗ್ರಿಗಳು. ಮೆಂತ್ಯ ಇಲ್ಲಿ ಒಂದು 10ರಿಂದ 15 ತಗೊಂಡಿದ್ದೀವಿ. ಜೀರಿಗೆ ಬಂದು ಒಂದು 1/4 ಸ್ಪೂನ್ ತಗೊಂಡಿದ್ದೀವಿ. ಇವೆಲ್ಲವನ್ನು ಬೇಕಾಗಿರುವಂತಹ ಸಾಮಗ್ರಿಗಳು. ಮೊದಲಿಗೆ ಇವಾಗ ನಾವು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಚ್ಚಿಟ್ಕೊಂಡು ಸ್ವಚ್ಛವಾಗಿ ತೊಳೆದು ಇಟ್ಕೋಬೇಕು. ಅದರ ಜೊತೆಗೆ ಒಂದು ಈರುಳ್ಳಿಯನ್ನು ಕೂಡ ಹಾಕಿದ್ದೀವಿ. ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಕಾಯನ್ನು ಈ ರೀತಿ ಬಿಚ್ಚಿಟ್ಕೊಂಡಿರುವಂಥದ್ದು ಅಥವಾ ಕಾಯಿ ತುರಿ ಮತ್ತು ದೋಸೆ ಅಕ್ಕಿ ಮತ್ತು ಬೆಲ್ಲ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರುವಂಥದ್ದು, ಇವಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ರುಬ್ಕೊಳ್ಬೇಕು. ಇದ್ರ ಜೊತೆಗೆ ಕಡಲೆಕಾಳು ಗಾತ್ರದಷ್ಟು ಇಂಗು, ಇವೆಲ್ಲವನ್ನು ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ, ಇವಾಗ ನಾವು ಹೋಲ್ ಸ್ಪೈಸಸ್ ತಗೊಂಡಿದ್ವಿ, ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಚಿಟಿಕೆ ಅರಿಶಿನ ಕೂಡ ಹಾಕಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಫ್ರೈ ಮಾಡಿರುವ ಸ್ಪೈಸಸನ್ನು ಮಿಕ್ಸಿಯಲ್ಲಿ ಮೆಣಸಿನಕಾಯಿ ಜೊತೆ ಹಾಕ್ಕೊಂಡು ಚೆನ್ನಾಗಿ, ಹುಣಸೆಹಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಬಿಕೊಳ್ಬೇಕು. ಇವಾಗ ನಾವು ತುಂಬಾ ನೈಸ್ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಪೇಸ್ಟ್ ತರಿಯಾಗಿಯೇ ಇರಬೇಕು. ದೋಸೆ ಅಕ್ಕಿ ತುಂಬ ಫೈನ್ ಪೇಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಇದರ ಜೊತೆಗೆ ಏನೇನು ಹಾಕ್ತೀವಿ ಅಂತ ನೋಡೋಣ. ಈ ಮಸಾಲೆ ಇವಾಗ ರೆಡಿಯಾಗಿದೆ. ಅದಕ್ಕೆ ನಾವು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೆಲ್ಲ ಹಾಕ್ಕೊಂಡಿದ್ದೇವೆ. ಅದರ ಜೊತೆಗೆ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರುವಂಥ ಈರುಳ್ಳಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮಮ್ಮ ಮಾಡುವಂಥ ಟ್ರೆಡಿಷ್ನಲ್ ರೆಸಿಪೀಸ್ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಖಂಡಿತ ಶೇರ್ ಮಾಡಿ. ಇವಾಗ ಇಲ್ಲಿ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಳ್ಬೇಕು. ಮಸಾಲೆ ಮತ್ತೆ ಸ್ವಲ್ಪ ಜಾಸ್ತಿ ಹಿಡಿತದಂದರೆ ನೀವು ಮಸಾಲೆ ಕೂಡ ಇನ್ನೂ ಜಾಸ್ತಿ ಮಾಡ್ಕೋಬೋದು, ಅಥವಾ ಈರುಳ್ಳಿನೂ ಕೂಡ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದ್ದಲ್ಲಿ ಈರುಳ್ಳಿನೂ ಜಾಸ್ತಿಯೇ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ, ತುಂಬ ಡ್ರೈ ಅನಿಸಿದರೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಈ ರೀತಿ ಕಲಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದಾರೆ. ಇದನ್ನು ಇವಾಗ ದೋಸೆ ತೆಗೆಯೋದಷ್ಟೇ ಕೆಲಸ ಉಳಿದಿರುವಂಥದ್ದು. ರೈಸ್ ಜೊತೆಗೆ ಒಂದು ಸಾರು ಜೊತೆಗೆ ಈ ಖಾರ ದೋಸೆ ಇದ್ರಂತೂ ಊಟ ಅಂತೂ ಅದ್ಭುತವಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಖಂಡಿತ ಒಮ್ಮೆ, ಆ್ಯಂಡ್ ವೆರಿ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪಿನಲ್ಲಿ ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂ ಇದೆ. ಇವಾಗ ಹಂಚು ಕಾದಿದೆ, ನಮ್ಮ ಹಿಟ್ಟು ಕೂಡ ರೆಡಿಯಾಗಿದೆ. ಇದು ಇವಾಗ ದೋಸೆ ಹೆಂಚು ಕಾದಿದೆ, ಇದಕ್ಕೆ ಎಣ್ಣೆನ ಹಚ್ಕೊತಾ ಇದ್ದೀವಿ. ಇವಾಗ ಈ ದೋಸೆ ಎಣ್ಣೆ ಇದಕ್ಕೆ ಹಾಕ್ಕೊಳ್ಳೋಣ. ಇದು ಬರೀ ಊಟದ ಸೈಡ್ ಡಿಶ್ ಮಾತ್ರ ಅಲ್ಲ, ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಹೌದು. ಕೆಲವರು ಇದಕ್ಕೆ ಬ್ರೇಕ್ಫಾಸ್ಟ್ ಆಗಿ ಕೂಡ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಮಧ್ಯ ಈ ರೀತಿ ತೂತಾಗಿ ಎಲ್ಲ ಮಾಡಿದರೆ ಎಣ್ಣೆ ಕೂಡ ಹೋಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಎಣ್ಣೆ ಬಿಡುತ್ತಾ 1-2 ಸೈಡು ನಾವು ಚೆನ್ನಾಗಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದು. ನೋಡಿ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನುಗ್ಗೆ ಸೊಪ್ಪು ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ಬೆಂಗಳೂರಲ್ಲೂ ಕೂಡ ನುಗ್ಗೆ ಸೊಪ್ಪಿನ ಕಟ್ ಕೂಡ ಅವೈಲೇಬಲ್ ಇರುತ್ತೆ. ಖಂಡಿತ ತುಂಬಾ ನ್ಯೂಟ್ರಿಷನಲ್ ರೆಸಿಪಿ, ವರ್ತ್ ಟ್ರೈಯಿಂಗ್ ಇಟ್ ಅಂತಲೇ ಹೇಳ್ತೀನಿ ನಾನು. ಇವಾಗ ರೆಡಿಯಾಗಿದೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ನುಗ್ಗೆ ಸೊಪ್ಪಿನ ಖಾರ ದೋಸೆ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಇವತ್ತಿನ ರೆಸಿಪಿ ಹೇಗೆ ಅನಿಸ್ತು ಫ್ರೆಂಡ್ಸ್ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ಅಮ್ಮನ ರೆಸಿಪಿ ಮತ್ತು ಮತ್ತಷ್ಟು ಲೈಫ್ ಸ್ಟೈಲ್ ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.
ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.